ಹಿರಿಯ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರು ಅಶೋಕ ನ್ಯೂಸ್ ಜೊತೆ ಮಾತನಾಡೋದಕ್ಕಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್. ಈಗಾಗಲೇ ಧರ್ಮಸ್ಥಳ ವಿಚಾರದಲ್ಲಿ ಸಾಕಷ್ಟು ಷಡ್ಯಂತ್ರ ನಡೆದಿದೆ ಅಂತ ಈಗಾಗಲೇ ಬಿಜೆಪಿ ಆರೋಪ ಮಾಡ್ತಿತ್ತು. ಅದನ್ನ ಹೊರತುಪಡಿಸಿ ಒಂದು ಭಾಗ ಮುಂದಕ್ಕೆ ಹೋಗಿ ನೀವು ಸಂತಿಲ್ ಅವರ ವಿರುದ್ಧ ನೇರವಾಗಿ ಆರೋಪ ಕೂಡ ಮಾಡಿದ್ರಿ. ಮತ್ತೆ ಇವತ್ತು ಒಂದು ಬೃಹತ್ ಸಮಾವೇಶ ಕೂಡ ಆಯೋಜನೆ ಮಾಡೋದಕ್ಕೆ ಮುಂದಾಗಿದ್ರೆ ಏನ್ ಸಂದೇಶ ಕೊಡೋದಕ್ಕೆ ಅಂತ ಸರ್ ಈ ಸಮಾವೇಶ? ನೋಡಿ, ನಾನು ಮೊದಲಿಂದ ಕೂಡ ಕೇವಲ ಭಾರತೀಯ ಜನತಾ ಪಕ್ಷ SIT ಸ್ವಾಗತ ಮಾಡಿತ್ತು. ತದನಂತರ ಇದೆಲ್ಲ ಕೂಡ ಸುಳ್ಳಿನ ಕಂತೆ, ಕಟ್ಟುಕತೆಗಳೆಲ್ಲ ಇವತ್ತು ಮಾಡ್ತಾ ಇದ್ದಾರೆ ಅಂತಾನು ಹೇಳಿದ್ವಿ ನಾವು. ಇವತ್ತು ನೋಡಿ, ಮುಸುಕುದಾರಿ ಚಿನ್ನಯ್ಯನ ಮುಖವಾಡ ಕಳಿಸಿದೆ, ಹೆಸರು ಮತ್ತು ಮುಖ ಎರಡೂ ಮಾಧ್ಯಮಗಳ ಮುಂದೆ ಬಂತು, ಬಂಧನಕ್ಕೂ ಒಳಪಟ್ಟರು. ಇವತ್ತು ಮಹೇಶ್ ತಿಮ್ಮರುಡಿ ಅವರು ಬಂಧನ ಆದರು. ಸುಜಾತ ಭಟ್ ಅವ್ರದ್ದಂತೂ ತಮಗೆ ಗೊತ್ತಿರುವಂತ ವಿಷಯ. ಎಷ್ಟು ಕತೆಗಳಂತಂದ್ರೆ, ಒಂದು ಸುಳ್ಳನ್ನ ನಿಜ ಮಾಡ್ಲಿಕ್ಕಂತ ಹೋಗಿ ಈ ಅನಿಯಮಿತದ ಯೂಟ್ಯೂಬರ್ಗಳು, ಫೇಸ್ಬುಕ್ ಮತ್ತು ಒಂದು ಗ್ಯಾಂಗ್ ಸೇರ್ಕೊಂಡು ಏನ್ ಮಾಡಿದ್ದಾರೆ. ನಾನು ಮೊದಲೇ ತಮ್ಮ ಚಾನೆಲ್ಗೆ ಅವತ್ತು ಹೇಳಿದೆ, ನಾನು ಇವತ್ತು ಈ ಮುಸುಕುದಾರಿ ತಮಿಳುನಾಡು ಮೂಲದವನು, ಸುಮಾರು 11 ವರ್ಷದಿಂದ ತಮಿಳುನಾಡಲ್ಲಿ ಇದ್ದಾನೆ ಅಂತ ಹೇಳಿ. ಇದು ವೆಲ್ ಪ್ಲಾನ್ಡ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಬಹಳ ತಮಿಳುನಾಡು ಮತ್ತು ಡೆಲ್ಲಿ ಮಟ್ಟದಲ್ಲಿ ಸೆಂತಿಲಿಂದ ಹಿಡಿದು ಇವತ್ತು ಡೆಲ್ಲಿಯಿಂದ ಹಿಡಿದು ವಿದೇಶಿ ಶಕ್ತಿಗಳವರೆಗೂ ಕೂಡ ಇದು ವ್ಯಾಪಕ ಆಗಿದೆ. ಸೊ ಹಾಗಾಗಿ ಅವತ್ತೇ ನಾನು CBI NIA ಎಂಕ್ವೈರಿ ಆಗಬೇಕು ಅಂತ ಹೇಳಿದೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಸನಾತನ ಧರ್ಮಕ್ಕೆ ಏನೇ ಒಂದು ಕಳಂಕ ಬಂದರೂ ಕೂಡ ಇಂಥ ಪುಣ್ಯಕ್ಷೇತ್ರಗಳ ವಿಚಾರದಲ್ಲಿ, ಅದು ತಿರುಪತಿ ಆಗಿರ್ಬೋದು, ಶಬರಿಮಲೆ ಆಗಿರ್ಬೋದು, ಇವತ್ತು ನಮ್ಮ ರಾಜ್ಯದ ಧರ್ಮಸ್ಥಳ ಆಗಿರ್ಬೋದು, ಸೊ ಅಂಥ ಕಳಂಕ ಬಂದಾಗ ನಮ್ಮ ಧರ್ಮಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂದರೆ ಪಕ್ಷ ಇವತ್ತು ಕೂಡ ಒಂದು ರಾಷ್ಟ್ರೀಯತೆ ನಂಬಿಕೊಂಡು ಸನಾತನ ಧರ್ಮಕ್ಕೆ ರಕ್ಷಣೆ ಕೊಡುವಂಥ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಕೂಡ ಮುಂದೆ ಇರ್ತಾರೆ. ಸೊ ಹಾಗಾಗಿ ಇವತ್ತು ಈ ಸಮಾವೇಶ ಮಾಡೋದ್ರ ಮೂಲಕ ಇಡೀ ದೇಶಕ್ಕೆ ನಾವಿದ್ದೀವಿ ಅಂತೇಳಿ ಒಂದು ಭಕ್ತಾದಿಗಳಿಗೆ ಒಂದು ಶಕ್ತಿ ತುಂಬೋದಕ್ಕೆ ಇವತ್ತು ಪ್ರಯತ್ನ. ಕಾಂಗ್ರೆಸ್ ಪಕ್ಷದವರು ಒಂದು ಆರೋಪ ಕೂಡ ಮಾಡ್ತಿದ್ದಾರೆ, ಕೇವಲ ರಾಜಕೀಯ ಲೆಕ್ಕಾಚಾರಕ್ಕಷ್ಟೇ ಈ ಹೋರಾಟ ಧರ್ಮಸ್ಥಳ ಚಲೋ ಮಾಡ್ತಿದೆ ಬಿಜೆಪಿ ಅಂತ. ಯಾಕಂದ್ರೆ ಇದ್ರ ಹಿನ್ನೆಲೆ ಗಮನಿಸ್ತಾ ಹೋದ್ರೆ ಈಗಾಗಲೇ 12 ದಿನಗಳ ಆದ್ಮೇಲೆ ಬಿಜೆಪಿ ಅವರು ಧ್ವನಿ ಎತ್ತುತ್ತೆ SIT ಕೊಟ್ಟ ಮೇಲೆ, ಅಲ್ಲಿವರೆಗೂ ಕೂಡ ಸುಮ್ಮನಿರುತ್ತೆ ಬಿಜೆಪಿ. ಇದು ಕೂಡ ಎಲ್ಲ ಒಂದ್ ಕಡೆ ಲಿಂಕ್ ಮಾಡೋ ರೀತಿಯಲ್ಲಿ ಇದೆ ಸರ್. ನೋಡಿ, ಇವತ್ತು SIT ಅನ್ನುವಂಥದ್ದು ಮೊದಲು ಮುಖ್ಯಮಂತ್ರಿಗಳು ಏನಂತ ಹೇಳಿದ್ರು, ಅವರು ಕೇವಲ ಧರ್ಮಸ್ಥಳದಲ್ಲಿರುವಂತಹ ಸ್ಥಳೀಯ ಪೊಲೀಸರೇ ಅವ್ರು ಇದ್ರ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವ್ರು ಕೇಪಬಲ್ ಅಂದ್ರೆ ಶಕ್ತರಿದ್ದಾರೆ ಅಂತ ಹೇಳಿದ್ರು. ಮತ್ತೆ 2 ದಿವಸಕ್ಕೆ ಮಾತು ಬದಲಾಯಿಸಿದ್ರು. SIT ರಚನೆ ಮಾಡಿದ್ರು ಅಂದ್ರೆ ಅವ್ರಿಗೆ ದೊಡ್ಡ ಪ್ರಮಾಣದ ಒತ್ತಡ ಇತ್ತು ಅಂತ ಹೇಳಿ ನಮ್ಗೆಲ್ಲರಿಗೂ ಕೂಡ ಅರ್ಥ ಆಯ್ತು. ಆಯ್ತು, SIT ರಚನೆ ಮೂಲಕ ಸತ್ಯಾಂಶಗಳು ಹೊರಗಡೆ ಬರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇತ್ತು. SIT ಕೂಡ ನಾವು ನಿಜವಾಗ್ಲೂ ಕೂಡ ಅಪ್ರಿಶಿಯೇಟ್ ಮಾಡಬೇಕು. ಅಂದ್ರೆ ಇವತ್ತು ಮುಸುಕುದಾರಿಗಳು, ಸುಜಾತ ಭಟ್, ತಿಮ್ಮರೋಡಿ ಆಗಿರ್ಬೋದು, ಯೂಟ್ಯೂಬರ್ಸ್ ಎಲ್ಲ ವಿಷಯಗಳನ್ನ ಇವತ್ತು ಎಳೆಯಾಗಿ ಅವ್ರ ಇನ್ವೆಸ್ಟಿಗೇಷನ್ ಮೂಲಕ, ಮಾಧ್ಯಮಗಳ ಮೂಲಕ ಇಡೀ ನಾಡಿಗೆ ಮತ್ತು ಜಗತ್ತಿಗೆ ಗೊತ್ತಾಗ್ತಾ ಇದೆ. ಆದ್ರೆ ಇದರ ಆಚೆಗೆ ಅಂದ್ರೆ ಹೊರ ರಾಜ್ಯಗಳು ಮತ್ತು ಹೊರ ದೇಶಗಳಿಗೂ ಕೂಡ ಇದು ಮೀರಿರೋ ಕಾರಣ ಹೊರ ದೇಶದ ಇರುವಂತ ಶಕ್ತಿಗಳು, ಅನ್ಯಮತ ಶಕ್ತಿಗಳು ನಮ್ಮ ಹಿಂದೂ ಮತಕ್ಕೆ ಕಳಂಕ ಬರಬೇಕು ಅನ್ನುವಂತ ಪ್ರಯತ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಹೊರಗಡೆ ಬರಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೂಡ NIA CBI ಮೂಲಕ ಮಾತ್ರ ಸಾಧ್ಯ. ಹಾಗಾಗಿ ಇದರಲ್ಲಿ ಬಿಜೆಪಿ ಪಕ್ಷ ರಾಜಕೀಯ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಇವತ್ತು ಇಂಥ ಒಂದು ಭೀಕರವಾಗಿ ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಕೆಟ್ಟ ಒಂದು ದೃಷ್ಟಿ ಬಿದ್ದು ಇಷ್ಟೊಂದು ಕಳಂಕ ಬರೋ ಟೈಮ್ನಲ್ಲಿ ಒಂದು ಇಷ್ಟು ದೊಡ್ಡ ರಾಷ್ಟ್ರೀಯ ಪಕ್ಷ ಕೈಕಟ್ಟು ಕುತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ನಾವು ಹೋರಾಟಕ್ಕೆ ಅನಿವಾರ್ಯ ಆಯಿತು. ಜೊತೆಗೆ ಇವತ್ತು ನಮ್ಮ ಹೋರಾಟ ಏನು ಅಂತಂದ್ರೆ SIT ಮೂಲಕ ಒಂದು ಹಂತಕ್ಕೆ ತಾವು ತಗೊಂಡು ಬಂದಿದ್ದೀರಿ. ನಮ್ಮ ರಾಜ್ಯದ ಆಚೆಗೂ ಕೂಡ ಇರುವಂತ ವ್ಯಕ್ತಿಗಳನ್ನ, ದೇಶದ ಆಚೆಗೂ ಇರುವಂತ ವ್ಯಕ್ತಿಗಳನ್ನ ನಾವು ಜಗತ್ತಿಗೆ ತೋರಿಸಿ ನಮ್ಮ ಧರ್ಮದ ವಿಷಯದಲ್ಲಿ ಎಷ್ಟೆಲ್ಲ ಒಂದು ಷಡ್ಯಂತ್ರ ಆಗ್ತಾ ಇದೆ ಇಡೀ ವಿಶ್ವದಲ್ಲಿ ಅನ್ನೋದು ಬಯಲಾಗಬೇಕು ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು NIA ಮತ್ತು CBI ಎಂಕ್ವೈರಿಗೆ ಕೊಡಲೇಬೇಕು. ಸರ್, ಗೃಹ ಸಚಿವರಾಗಿರ್ಬೋದು, CM ಅವರಾಗಿರ್ಬೋದು ಪದೇ ಪದೇ ಹೇಳ್ತಾನೆ ಇದ್ದಾರೆ SIT ಈಗಾಗಲೇ ತನಿಖೆ ನಡೆಸ್ತಿದೆ, NIA ನೀಡೋ ಅಗತ್ಯತೆ ಎಲ್ಲೂ ಕೂಡ ಇಲ್ಲ ಅಂತ. ಆದ್ರೂ ಕೂಡ ಬಿಜೆಪಿ ಆಗ್ರಹ ಪಡಿಸ್ತಿದ್ದಾರೆ ಸರ್, ಯಾಕೆ? SITಗೆ ನಮ್ಮ ರಾಜ್ಯದ ಆಚೆಗೆ ಹೋಗಿ ಒಬ್ಬರನ್ನ ಬಂಧನ ಮಾಡುವಂತ ಶಕ್ತಿನೇ ಅವರಿಗೆ ಇಲ್ಲ. ದೇಶದ ಆಚೆಗೆ ಹೋಗಿ ಏನ್ ಮಾಡ್ತಾರೆ ಅವರು? ಸೊ ಹಾಗಾಗಿ SIT ಅವರ ವ್ಯಾಪ್ತಿ ಒಳಗಡೆ ನಮ್ಮ ರಾಜ್ಯದಲ್ಲಿ ಏನಿದೆ ಅದನ್ನ ಬಯಲು ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ನಾನು ಹೋಲ್ ಹಾರ್ಟೆಡ್ ಆಗಿ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷನೂ ಅಪ್ರಿಶಿಯೇಟ್ ಮಾಡುತ್ತೆ. ಆದ್ರೆ ಅದ್ರ ಆಚೆಗೂ ನಾನು ಹೇಳ್ತಾ ಇರೋದು, ದೇಶ ವಿದೇಶಗಳ ಕೈವಾಡ ಹೊರಗಡೆ ಬರಬೇಕು ಅಂದ್ರೆ NIA ಮತ್ತು CBI ತನಿಖೆ ಆಗ್ಬೇಕು ಅನ್ನೋದು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಎಲ್ರಿಗೂ ಗೊತ್ತಿರುವಂತ ವಿಷಯ. ಸುಮ್ಮನೆ ಅದನ್ನ ತಾವು ಪತ್ರಕರ್ತರವ್ರನ್ನ ತಾವು ಕೇಳಿ, ನೀವು ಹೋಗಿ ಯಾರಾದ್ರೂ ಅಮೆರಿಕದಲ್ಲಿರೋ ವ್ಯಕ್ತಿನ SIT ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಬರ್ಲಿಕ್ಕೆ ಆಗುತ್ತೆ ಅಂತಂದ್ರೆ, ಅವ್ರಿಗೆ ಅಧಿಕಾರ ಇತ್ತು ಅಂತಂದ್ರೆ ಮಾಡಿ ಅಂತೇಳಿ.
ಸರ್, ಒಂದ್ ವೇಳೆ ಎನ್ಐ ನೀಡದೆ ಹೋದ್ರೆ ಸರ್ಕಾರ ನಿಮ್ಮ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? ಸೊ ಪಕ್ಷದ ಹಿರಿಯರೆಲ್ಲರೂ ಕೂಡ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ, ಮುಂದಿನ ಹೋರಾಟದ ರೂಪುರೇಷೆಗಳು ಹೇಗಿರಬೇಕು ಅಂತ ಹೇಳಿ. ಎಸ್, ಇದಾಗಿತ್ತು ಹಿರಿಯ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಧರ್ಮಸ್ಥಳ.